ವಿದ್ಯಾರ್ಥಿಗಳೇ ಗಣಿತ ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿದ್ರಿಂದ ನೀವು ಗಣಿತ ಬಿಡಿಸೋದಾತ ವಿಡಿಯೋ ಆನ್ ಮಾಡಿ. ಈಗ ನಿಮ್ದು ಬಿಡಿಸೋದಾಯ್ತಲ್ಲ, ವಿಡಿಯೋ ಆನ್ ಮಾಡಿ ಲಕ್ಷ ಕೊಟ್ಟು ನೋಡ್ರಿ. ನಾನು ಗಣಿತ ಹೇಳೋ ಮುಂದೆ ನೀವೆಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಕಲಿಬೇಕನ್ನೋ ಭಾವನಾದಿಂದ ನೋಡ್ಬೇಕು. ನೀವು ಕರೆಕ್ಟ್ ಮಾಡಿದ್ರೆ ನಿಮ್ಮ ಹುಡುಗರು ಮಾಡ್ಯಾರಿಲ್ಲ ಒಂದು ಸ್ವಲ್ಪ ಅಲ್ಲಿ ಕೂತು ಮಗ್ಗಲ್ಕೊಬ್ರಿ ಯಾರೇ ಪೇರೆಂಟ್ಸು, ಟೀಚರು, ಆಮೇಲೆ ಲೀಡ್ರುಗಳು ಯಾರಾದರೂ ಚೆಕ್ ಮಾಡಿರಿ. ಆಮೇಲೆ ನಾ ತಿಳಿಸಿದಿಂದ ಉತ್ತರ ಕರೆಕ್ಟ್ ಬಂದದಿಲ್ಲೋ ಅವಾಗ ಒಂದು ಚೆಕ್ ಮಾಡಿರಿ. ಆಮೇಲೆ ಮಾಡ್ಯಾರಿಲ್ಲೋ ಅನ್ನೋದು ಮೊದಲು ಒಂದು ಚೆಕ್ ಆಗಬೇಕು. ಆಮೇಲೆ ನಾ ತಿಳಿಸಿದಿಂದ ಕರೆಕ್ಟ್ ಮಾಡ್ಯಾರಿಲ್ಲೋ ಒಂದು ಸಲ ನೀವು ಚೆಕ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮದು ನವೋದಯ ವಿಡಿಯೋ ನೋಡಿದ್ದು ಅದು ಒಳ್ಳೆ ಪರಿಣಾಮನೂ ಆಗ್ತದೆ, ರಿಸಲ್ಟೂ ಆಗ್ತದೆ. ನೋಡ್ರಿ, ಈಗ ನಾ ಗಣಿತ ಹೇಳೋ ಮುಂದೆ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಒಬ್ಬ ವ್ಯಾಪಾರಿಯು ಒಂದು ಡಜನಿಗೆ 16 ರೂನಂತೆ ಮೊಟ್ಟೆಗಳನ್ನು ಕೊಂಡುಕೊಂಡು ಡಜನಿಗೆ 20 ರೂಪಾಯಿನಂತೆ ಅದನ್ನು ಮಾರಿದನು. ಅವನಿಗೆ ಶೇಕಡ ಎಷ್ಟು ಲಾಭವಾಯಿತು? ನೋಡ್ರಿ, ಕೊಂಡ ಬೆಲೆ ಬರೋಬ್ಬರಿ, ಕೊಂಡ ಬೆಲೆ ಬರೋಬ್ಬರಿ 16 ರೂಪಾಯಿ. ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ 20 ರೂಪಾಯಿ. ನೋಡ್ರಲ್ಲೇ ಒಂದು ಅತಿ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಒಂದು ಡಜನ್ ರೇಟ್ ಅದ, ಒಂದು ಡಜನ್ಗೆ ಮಾರಾಟ ಮಾಡಿ ಅನ್ನಂದ್ರೆ ನೀವು ಕೊಂಡ ಬೆಲೆ ಮಾರಾಟ ಬೆಲೆ ರೂಪಾಯಿ ಅಷ್ಟೇ ಹಚ್ಕೋಬಹುದು. ಈಗ ಕೊಂಡ ಬೆಲೆಗಿಂತಲೂ ಮಾರಾಟ ಬೆಲೆ ದೊಡ್ಡದಾಗ್ಯದ. ಶೇಕಡ ಲಾಭ ಬರೋಬ್ಬರಿ ಎಷ್ಟು? ಶೇಕಡ ಲಾಭ ಬರೋಬ್ಬರಿ ಎಷ್ಟು ಅಂತ ಪ್ರಶ್ನಾರ್ಥಕ ಕೊಟ್ಟ ಸಂಗತಿ, ಇದು ಕೇಳಿದ ಸಂಗತಿ. ಲಾಭ ಬರೋಬ್ಬರಿ, ಲಾಭ ಬರೋಬ್ಬರಿ, ಲಾಭ ಬರೋಬ್ಬರಿ ಮಾರಾಟದ ಬೆಲೆ, ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ, ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಎಷ್ಟದ? 20 ರೂಪಾಯಿ ಅದ. ಕೊಂಡ ಬೆಲೆ 16 ಅದ. ಎಷ್ಟಾಯ್ತು? 4 ರೂಪಾಯಿ ಲಾಭ ಆಯಿತು. ಶೇಕಡ ಲಾಭ ಬರೋಬ್ಬರಿ, ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಸರ್ವಸ್ವಾಗಲೇ ಕೊಂಡ ಬೆಲೆ, ಸರ್ವಸ್ವಾಗಲೇ ಕೊಂಡ ಬೆಲೆ. 100 ಗುಂಡ್ಲೆ ಲಾಭ 4 ರೂಪಾಯಿ. ಕೊಂಡ ಬೆಲೆ ಎಷ್ಟದ? 16 ರೂಪಾಯಿ. ಕೊಂಡ ಬೆಲೆ ಎಷ್ಟದ? 16 ರೂಪಾಯಿ ಅದ. 4 ಒಂದಲೆ 4 ನಾಲ್ಕಲೆ, 4 ಒಂದಲೆ 4 25ಲೆ ಬರೋಬ್ಬರಿ ಶೇಕಡ 25 ಲಾಭ. ಆದ್ದರಿಂದ ಉತ್ತರ ಆನ್ಸರ್ ಶೇಕಡ 25 ಲಾಭ. ಉತ್ತರ ಸಂಖ್ಯೆ ಇಲ್ಲ ನೋಡ್ರಿ, ಶೇಕಡ 25 ಉತ್ತರ ಸಂಖ್ಯೆ ಸಿ. ಇವೆಲ್ಲ ನೀವು ಮಾಮೂಲಿ ಮಾಡ್ತೀರಿ. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ. ಯಾಕಂತಂದ್ರೆ ವಿಡಿಯೋಗಳು ದೊಡ್ಡ ಅದು ಅಂದ್ರೆ ಅಪ್ಲೋಡ್ ಆಗ್ಲಿಕ್ಕೆ ತೊಂದರೆ ಆಗ್ತದ. ಇನ್ನೊಂದ್ಸಲ ವಿಡಿಯೋ ನೀವು ರೀಪ್ಲೇ ಮಾಡಿ ನೋಡ್ರಿ. ಡಬಲ್ ಸಲ ಹೇಳೋದು ಬೇಡ. ವಿಡಿಯೋ ಭಾಳ ದೊಡ್ಡ ಹೋಗ್ತಾವ, ಲಕ್ಷ ಕೊಟ್ಟು ನೋಡ್ರಿ.